ಎಲ್ರಿಗೂ ನಮಸ್ಕಾರ. ನಂಗೆ ಈ ಸೆಲ್ಫಿ ವಿಡಿಯೋಸ್ ಎಲ್ಲ ಅಷ್ಟು ಮಾಡಕ್ಕೆ ಬರಲ್ಲ. ಸೊ ಫಸ್ಟ್ ಟೈಮ್ ಮಾಡ್ತೇನೆ, ದಯವಿಟ್ಟು ಶೇರ್ ಮಾಡಿ. ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ, ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಕಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಕೊಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವುದೋ ಡಿ ಕಂಪ್ನಿ, ಡುಬಾ ಕಂಪ್ನಿನ ದರ್ವೇಸಿಗಳ ಕಂಪ್ನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ, ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ, ಚಿಪ್ಸ್ ತಿನ್ನಕಲ್ಲ ರೌಡಿಗಳ ಹತ್ರ ಹೋಗಿದ್ದಂತೆ. ಏನೋ ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಲ್ಲ. ಅದಕ್ಕೆ ಈ ಫಿಟ್ನೆಸ್, ನಾನು ಜಿಮ್ಗೆ ಹೋಗಲ್ಲ, ಏನು ಮಾಡಲ್ಲ, ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರೋ ನಿಮ್ದು ಒಂದು ಬಾಳೆನ್ರೋ, ಅದ್ಯಾವುದೋ ಡಿ ಕಂಪ್ನಿ, ಡುಬಾ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ಲದೆ ಇರೋ ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನಂಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ, 3 days ಇಂದನೇ ಕೊಡಕ್ಕೆ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ ಅವರೇ, ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ, ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡಕ್ ಬೇಡ ಅಂತ ಸುಮ್ಮನಿದ್ರೆ, ಇವ್ರು ನೋಡಿದ್ರೆ ಈಗ ಕುತ್ಕೊಂಡು ಪೆಪ್ಸೋ ಚಿಪ್ಸು ಮ್ಯಾಟ್ರ್ ಅಂತ. ನಿಮ್ ಯೋಗ್ಯತೆಗೆ ಡಾವುದ್ ಇಬ್ರಾಹಿಂ ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ, ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ, ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ, ದೊಡ್ಡ ಪುಡಾಂಗಳು, ನೀವೆಲ್ಲ ದೊಡ್ಡ ಪುಡಾಂಗಳು, ನೀವು ಎನ್ಕ್ವೈರಿ ಮಾಡ್ಬಿಟ್ರಿ. ನಿಮ್ ಯೋಗ್ಯತೆಗೆ ನಾನು ಎಸ್ಪಿನ್ ಹೇಳ್ತಾರೆ, ನೀವು ಎನ್ಕ್ವೈರಿ ಮಾಡ್ಬಿಟ್ರೆ ಅದು ಒಂದು 2,000 ಜನ ಟ್ಯಾಗ್ ಮಾಡೋದು. ನಾನು ತಲೆನೋವು ಬಂದೈತೆ ಮನಿ ಕಂಡಿದ್ದೆ, ನೋಡ್ತೀನಿ ಒಂದು 200 ಜನ ಟ್ಯಾಗ್ ಮಾಡ್ಬಿಟ್ಟವೆ. ಅಯ್ಯೋ ಮುದೇವುಗಳೇ, ಹೋಗಿ ನೆಟ್ಟಿಗೆ ದುಡ್ದು ನಿಮ್ಮ ಅಪ್ಪ ಒಂದು ಸಾಕಿ. ಅಯ್ಯೋ ಕರ್ಮ, ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ, ಯಾವಾಗ ಉದ್ದಾರ ಆಯ್ತಿರೋ. ಅದ್ಯಾವುದೋ ಡಗಲ್ಬಾಜಿ ಕಂಪ್ನಿ, ಡುಬಾ ಕಂಪ್ನಿನ ಯಾವ್ದೋ ಕಂಪ್ನಿ, ಅದು ಡಿ ಕಂಪ್ನಿ. ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ಮೇಲೆ ಎಲ್ಲ ಕೆಲಸ ನಿಲ್ಲಿಸ್ಬಿಡಿ. ಆ ಪೆಹಲ್ಗಾಮ್ ಯಾಕಂಗಾಯ್ತು, ಅವ್ರು ಹೆಂಗ್ ನುಕ್ಕ ಬಂದ್ರು, ಇಂಟರ್ಪೋಲ್ ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ಇರುತ್ತೆ. ನಿಮ್ ಯೋಗ್ಯತೆಗೆ ಎಷ್ಟು ನಿಮ್ಗೆ ಬೈಯಕ್ಕೂ ನಂಗೆ ಮನ್ಸ್ ಬರ್ತಾ ಇಲ್ಲ. ನನಗೆ ಎಲ್ಲೋ ಇದೀನಿ, ಅಲ್ಲಿ ಹೋಗಿದ್ದು ಟಾಯ್ಲೆಟ್ ಅಲ್ಲಿ ಇದೀನಿ. ಯಾಕಂದ್ರೆ ನಿಮ್ ವಿಚಾರ ಟಾಯ್ಲೆಟ್ ಅಲ್ಲೇ ಮಾತಾಡೋಕೆ ಯೋಗ್ಯತೆ, ಬೇರೆ ಇನ್ನಲ್ಲಿ ಮಾತಾಡ್ಬೋದು ನೀವು. ಯೋಗ್ಯತೆಗೆ ಇಡ